ಹಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಇವತ್ತು ಮಾರ್ನಿಂಗ್ ನನ್ನ ಡೈಲಿ ಮಾರ್ನಿಂಗ್ ರುಟೀನನ್ನು ನಿಮ್ಮ ಜೊತೆ ಶೇರ್ ಮಾಡಲಿಕ್ಕೆ ಬಂದಿದ್ದೇನೆ. ಟೈಮ್ ಆಗಿದೆ 5:40. ನಾನು 5:30ಗೆ ಎದ್ಬಿಟ್ಟು ಫ್ರೆಶ್ ಅಪ್ ಎಲ್ಲ ಆಗಿ ಕಿಚನ್ಗೆ ಬಂದಿದ್ದೀನಿ. ಇವತ್ತು ಲಂಚ್ ಬಾಕ್ಸ್ ಕೂಡ ಪ್ರಿಪೇರ್ ಮಾಡ್ತಾ ಇದ್ದೀನಿ ಮತ್ತು ನನ್ನ ಬ್ರೇಕ್ಫಾಸ್ಟ್ ಮತ್ತು ಲಂಚ್ಗೆ ಏನು ಪ್ರಿಪ್ರೇಷನ್ ಮಾಡ್ತೀನಿ ಅಂತ ರೆಸಿಪಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ಹಾಗಾದರೆ ಬನ್ನಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಬ್ಲಾಗನ್ನು ಫಸ್ಟ್ ಟೈಮ್ ನೋಡೋರಾಗಿದ್ದರೆ ನನ್ನ ಈ ಚಾನಲ್ಗೆ ಫಸ್ಟ್ ಟೈಮ್ ಬಂದಿರಾದರೆ ನನ್ನ ಈ ಚಾನಲ್ ವ್ಲಾಗ್ಸ್ ವೀಡಿಯೋಸ್ ಎಲ್ಲ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಹಾಗಾದರೆ ಬನ್ನಿ ಮೊದಲಿಗೆ ಒಂದು ಎಣ್ಣೆಗಾಯಿ ಪಲ್ಯವನ್ನು ನೋಡ್ಕೊಂಡು ಬರೋಣ. ಒಂದು 2 ಚಮಚದಷ್ಟು ಹಸಿ ಶೇಂಗಾ ಬೀಜ, 1 ಚಮಚದಷ್ಟು ಎಳ್ಳು, ಅರ್ಧ ಚಮಚದಷ್ಟು ಜೀರಿಗೆ, ಅರ್ಧ ಚಮಚದಷ್ಟು ಸಾಸಿವೆ, ಒಂದು ಅರ್ಧ ಚಮಚದಷ್ಟು ಉದ್ದಿನಬೇಳೆ, ಒಂದು 5ರಿಂದ 10 ಮೆಂತ್ಯ ಕಾಳು, ಇವಿಷ್ಟು ತಗೊಂಡಿದ್ದೀನಿ. ಎಣ್ಣೆ ಹಾಕದೆ ಈ ಕಡಾಯಲ್ಲಿ ಹಾಕಿಬಿಟ್ಟು ಡ್ರೈ ರೋಸ್ಟನ್ನು ಮಾಡ್ಕೋತಾ ಇದ್ದೇನೆ. ಇದ್ರ ಜೊತೆಗೆ ನಾನು ಒಂದು 4 ಪೆಪ್ಪರು ಮತ್ತು ಏಲಕ್ಕಿ ಮತ್ತು ಲವಂಗ ಮತ್ತು ಚಕ್ಕೆ ಇವಿಷ್ಟು ಹಾಕಿ ಅದ್ರ ಜೊತೆಗೆ ಡ್ರೈ ರೋಸ್ಟ್ ಮಾಡ್ಕೊತಾ ಬರ್ತಾ ಇದ್ದೇನೆ. ಎಲ್ಲೂ ಎಣ್ಣೆಯನ್ನು ಉಪಯೋಗಿಸ್ತಾ ಇಲ್ಲ. ಇವಾಗ ಇದನ್ನು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಒಂದು ಖಾರಕ್ಕೆ ಬೇಕಾಗುವಷ್ಟು 7 ಬ್ಯಾಡಗಿ ಮೆಣಸಿನಕಾಯಿ ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇವಾಗ ಒಂದು 1/4 ಕಪ್ಪಷ್ಟು ಕಾಯಿ ತುರಿಯನ್ನು ಕೂಡ ಇದಕ್ಕೆ ಹಾಕ್ತಾ ಇದ್ದೇನೆ. ಅದರ ಜೊತೆಗೆ ಹುಣಸೆ ಹಣ್ಣನ್ನು ಕೂಡ ಇಲ್ಲಿ ಹಾಕ್ತಾ ಇದ್ದೇನೆ ಮತ್ತು ಚಿಟಿಕೆ ಅರಿಶಿನ, ಇವೆಲ್ಲವನ್ನು ಹಾಕಿ ನಾವು ಚೆನ್ನಾಗಿ ಇದನ್ನು ಮಸಾಲೆನೇ ರುಬ್ಕೊಳ್ಬೇಕು. ಇದರ ಟೇಸ್ಟ್ ಬ್ಯಾಲೆನ್ಸ್ ಆಗೋದಕ್ಕೆ ನಾನು ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ಬೆಲ್ಲದ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ಮತ್ತು ಖಾರ ಸ್ವಲ್ಪ ಕಮ್ಮಿ ಅನಿಸುತ್ತೆ ಅಂತ ಅಂದ್ಬಿಟ್ಟು ನಾನು ಖಾರದ ಪುಡಿ ಮತ್ತು ಗರಂ ಮಸಾಲ ಪುಡಿ ಮತ್ತು ಧನಿಯಾ ಕಾಳನ್ನು ಹಾಕೋತಾ ಇದ್ದೀನಿ. ಅದನ್ನೆಲ್ಲವನ್ನು ಹಾಕಿ ಚೆನ್ನಾಗಿ ರುಬ್ಕೊಂಡಿದ್ದೇನೆ. ನನಗೆ ಇಲ್ಲಿ ನಾಟಿ ಬದನೆಕಾಯಿ ಸಿಕ್ಕಿದೆ. ಈ ಬೆಂಗಳೂರಲ್ಲಿ ಈ ರೀತಿ ಬದನೆಕಾಯಿ ಸಿಗೋದು ಜಾಸ್ತಿ. ಪರ್ಪಲ್ ಬದನೆಕಾಯಿ ಕೂಡ ಇದೇ ಪ್ರಕಾರವನ್ನು ಮಾಡ್ಕೋಬೋದು. ನಾನಿದು ಚೆನ್ನಾಗಿ ತೊಳೆದು ಈ ರೀತಿ ಸ್ಲಿಟ್ ಹಾಕ್ಕೊಂಡು ಮಾಡ್ತಾ ಇದ್ದೇನೆ. ಈ ಮಾಡಿರುವಂತಹ ಮಸಾಲೆಯನ್ನು ಇವಾಗ ಚೆನ್ನಾಗಿ ಇದಕ್ಕೆ ಸ್ಟಫ್ ಮಾಡ್ಕೊಳ್ತಾ ಇದ್ದೇನೆ. ಇವಾಗ ನೋಡಿ ಈ ರೀತಿಯಾಗಿ ಎಲ್ಲ ಕಡೆಯಿಂದ ಚೆನ್ನಾಗಿ ಈ ರೀತಿ ಸ್ಟಫ್ ಮಾಡಿಬಿಟ್ಟು ನಾವು ಬದನೆಕಾಯಿಯನ್ನು ರೆಡಿ ಮಾಡ್ಕೋಬೇಕಾಗತ್ತೆ. ನೋಡಿ ಈ ರೀತಿಯಾಗಿ ನಾನು ಎಲ್ಲ ಬದನೆಕಾಯಿಯನ್ನೇ ಈ ರೀತಿ ಸ್ಟಫ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇವಾಗ ಒಂದು ಕಡಾಯಿ ತಗೊಂಡಿದ್ದೇನೆ, ಅದಕ್ಕೆ ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಕಾದ ನಂತರ ಇದಕ್ಕೆ ನಾನು ಒಂದು ಅರ್ಧ ಚಮಚದಷ್ಟು ಸಾಸಿವೆ ಹಾಕೋತಾ ಇದ್ದೀನಿ. ಸಾಸಿವೆ ಚಟಪಟ ಎಂದ ಮೇಲೆ ಜೀರಿಗೆಯನ್ನು ಹಾಕೋತಾ ಇದ್ದೀನಿ. ಒಂದು ಈರುಳ್ಳಿಯನ್ನು ಹಾಕೋತಾ ಇದ್ದೀನಿ, ಸಣ್ಣದಾಗಿ ಹೆಚ್ಚಿರುವಂತಹ ಈರುಳ್ಳಿ. ಅದರ ಜೊತೆಗೆ ಒಂದು ಟೊಮ್ಯಾಟೋವನ್ನು ಕೂಡ ಚೆನ್ನಾಗಿ ಹೆಚ್ಕೊಂಡಿದ್ದೇನೆ ನಾನು. ಇವೆಲ್ಲವನ್ನು ಇದಕ್ಕೆ ಒಗ್ಗರಣೆಗೆ ಹಾಕ್ತಾ ಇದ್ದೇನೆ. ಟೊಮ್ಯಾಟೊ ಮತ್ತು ಈರುಳ್ಳಿ ಈ ರೀತಿ ಸಾಮಾನ್ಯವಾಗಿ ಬೆಂದ ನಂತರ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ. ಟೊಮ್ಯಾಟೊ ಮ್ಯಾಶಿ ಆಗುವವರೆಗೂ ನಾವು ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ ಈ ರೀತಿ ಸ್ಟಫ್ ಮಾಡಿರುವಂತಹ ಬದನೆಕಾಯಿಯನ್ನು ಇದಕ್ಕೆ ಹಾಕ್ತಾ ಇದ್ದೇನೆ. ಈ ರೀತಿ ಕ್ಯಾಪ್ಸಿಕಮ್ದು ಕೂಡ ಮಾಡಲಿಕ್ಕಾಗುತ್ತೆ, ಅದು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಈ ಎಲ್ಲ ಬದನೆಕಾಯಿನೂ ಒಂದೇ ಸಾರಿಗೆ ಇದಕ್ಕೆ ಹಾಕ್ತಾ ಇದ್ದೀನಿ. ಇವಾಗ ಇದನ್ನು ಜೆಂಟಲ್ ಆಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾವು ಮಸಾಲೆಗೆ ರುಬ್ಬುವಾಗಲೇ ಹಾಕಿದ್ದೆ, ಹಾಗಾಗಿ ಇವಾಗೇನು ಉಪ್ಪನ್ನು ಹಾಕ್ಕೋತಾ ಇಲ್ಲ. ಇವಾಗ ಇದನ್ನು ಮುಚ್ಚಿ ನಾವು ಒಂದು ಸ್ವಲ್ಪ ಹೊತ್ತು ಬೇಯಿಸಬೇಕು. ಬದನೆಕಾಯಿ ಇದರಲ್ಲಿ ಬೇಯೋದಕ್ಕೆ ನನಗೊಂದು 8ರಿಂದ 10 ನಿಮಿಷಕ್ಕಿಂತ ಜಾಸ್ತಿನೇ ಹಿಡಿತು. ಉಳಿದ ಸ್ವಲ್ಪ ನೀರನ್ನು ಇದಕ್ಕೆ ಹಾಕಿ ಉಳಿದ ಮಸಾಲೆಗಳನ್ನು ಕೂಡ ಇದಕ್ಕೆ ಹಾಕಿದ್ದೇನೆ. ಸ್ಟಫ್ ಮಾಡಿದ ಮೇಲೆ ಉಳಿದಿರೋ ಮಸಾಲೆ ಕೂಡ ಇದಕ್ಕೆ ಹಾಕೋಬೇಕು ನಾವು. ಇದು ಬೇಯ್ತಾ ಇದೆ. ಇವಾಗ ಒಂದು ಸಾರನ್ನು ಮಾಡ್ತಾ ಇದ್ದೀನಿ, ಸಿಂಪಲ್ ಸಾರು, ಎಲ್ರಿಗೂ ಗೊತ್ತಿರುವಂಥದ್ದೇ. ಬೇಳೆ ಮತ್ತು ಟೊಮೆಟೊ, ಹಸಿಮೆಣಸಿನ್ಕಾಯಿಯನ್ನು ಚೆನ್ನಾಗಿ ಕುಕ್ಕರಲ್ಲೇ ಹಿಂದಿನ ದಿವಸ ರಾತ್ರಿನೇ ಬೇಯಿಸಿಟ್ಕೊಂಡಿದ್ದೆ. ಈ ರೀತಿ ಮಾಡಿಲ್ಲ ಅಂದರೆ ನನಗೆ 5:30ಯಿಂದ 6:45ವರೆಗೂ ಖಂಡಿತ ಏನು ಮಾಡೋಕ್ಕೆ ಆಗೋದಿಲ್ಲ. ಹಾಗಾಗಿ ನಾನು ಮೀಲ್ ಪ್ರೆಪ್ ಅಂತೂ ಖಂಡಿತ ಹಿಂದಿನ ದಿವಸನೇ ಮಾಡಿಟ್ಕೊಳ್ಳೋದು. ಇವಾಗ ನೋಡಿ ಇದನ್ನು ಒಂದು ಸೌಟಷ್ಟು ನಾನು ಒಂದು 2-3 ಚಮಚದಷ್ಟು ನಾನು ಸಾರಿನ ಪುಡಿ ಹಾಕಿ ಇವಾಗ ಚೆನ್ನಾಗಿ ಕುದಿಸ್ಕೊತಾ ಇದ್ದೇನೆ. ಕರಿಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಕೂಡ ಇದಕ್ಕೆ ಹಾಕೋತಾ ಇದ್ದೇನೆ. ಅದರ ಜೊತೆಗೆ ಒಂದು 2 ಹಸಿಮೆಣಸಿನಕಾಯಿಯನ್ನು ಕೂಡ ಇದಕ್ಕೆ ಕಟ್ ಮಾಡಿ ಹಾಕ್ತಾ ಇದ್ದೇನೆ. ನೀರನ್ನು ಕೂಡ ಸ್ವಲ್ಪ ರಸ ಬಂದ ಮೇಲೆ ತೆಳುವಾಗಿರಬೇಕಲ್ವ, ಅದು ನೀರು ಕೂಡ ಹಾಕಿ ಮಿಕ್ಸ್ ಮಾಡಿ ಈ ಕನ್ಸಿಸ್ಟೆನ್ಸಿ ಇಟ್ಕೊಂಡಿದ್ದೇನೆ. ಇದಕ್ಕೊಂದು ಘಮ ಅಂತ ಒಂದು ಒಳ್ಳೆಯ ಒಗ್ಗರಣೆಯನ್ನು ಕೊಡ್ತಾ ಇದ್ದೀನಿ. ತೆಂಗಿನೆಣ್ಣೆ ಇಟ್ಕೊಂಡಿದ್ದೇನೆ, ಸಾಸಿವೆ ಹಾಕ್ಕೊಂಡು ಇಂಗನ್ನು ಕೂಡ ಹಾಕ್ಕೋತಾ ಇದ್ದೀನಿ. ಬೇವು ಕೂಡ ಹಾಕಿ ಚೆನ್ನಾಗಿ ಒಂದು ಒಳ್ಳೆಯ ಒಗ್ಗರಣೆ ಕೊಡ್ತಾ ಇದ್ದೀನಿ. ಇವಾಗ ಸಾರು ನಮ್ಮದು ರೆಡಿಯಾಗಿದೆ. ಇವಾಗ ಸೈಡಲ್ಲಿ ಚಪಾತಿ ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ. ಇದು ಸ್ಟಫ್ ಚಪಾತಿ ಮಾಡಿದ್ದೆ ನಾನು. ಇವಾಗ ಚೆನ್ನಾಗಿ ಇದನ್ನು ಲಟ್ಟಿಸ್ಕೊಂಡು ಫ್ರೈ ಮಾಡ್ತಾ ಇದ್ದೇನೆ.
ಇವಾಗ ಚಪಾತಿ ಪರೋಟ ರೆಡಿ ಆಗ್ತಾ ಇದೆ. ಅದ್ರ ಜೊತೆಗೆ ಎಣ್ಣೆಗಾಯಿ ಕೂಡ ರೆಡಿಯಾಗಿದೆ ನೋಡಿ. ಎಷ್ಟು ಚೆನ್ನಾಗಿ ಕಲರ್ ಕೂಡ ಬಂದಿದೆ ನೋಡಿ. ಇಟ್ಸ್ ರೆಡಿ ಟು ಸರ್ವ್. ಇವಾಗ ಲಂಚ್ ಬಾಕ್ಸನ್ನು ಪ್ಯಾಕ್ ಮಾಡ್ತಾ ಇದ್ದೀನಿ. ನಾನು ಡೈಲಿ ಲಂಚ್ ಬಾಕ್ಸ್ ಶಾರ್ಟನ್ನು ಹಾಕ್ತಾನೆ ಇರ್ತೀನಿ. ಡೈಲಿ ನಿಮಗೆ ಒಂದು ಲಂಚ್ ಬಾಕ್ಸ್ ಶಾರ್ಟ್ಸ್ ಅಂತೂ ಖಂಡಿತ ನಾನು ಅಪ್ಲೋಡ್ ಮಾಡ್ತಾನೆ ಇದ್ದೀನಿ. ಖಂಡಿತ ಚೆಕ್ಔಟ್ ಮಾಡಿ ಅಂತ ಹೇಳ್ತೇನೆ. ಚಪಾತಿಯನ್ನು ಉದ್ದುದ್ದಕ್ಕೆ ಈ ರೀತಿ ಕಟ್ ಮಾಡಿ, ಅಂದರೆ ಅದು ಸ್ಟಫ್ ಚಪಾತಿ ಇರೋದ್ರಿಂದ ಇವಾಗ ನಾನು ರೋಲ್ ಮಾಡಿ ಈ ರೀತಿಯಾಗಿ ಇಡ್ತಾ ಇದ್ದೇನೆ. ಏನಾದರೂ ಒಂದು ಫ್ಯಾನ್ಸಿ ಥರ ಮಕ್ಳಿಗೆ ಬೇಕಲ್ವಾ, ಅದಕ್ಕೋಸ್ಕರ. ನಿಮಗೆ ಇದು ರಿಲೇಟೇಬಲ್ ಅನಿಸಿದರೆ ಖಂಡಿತ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮತ್ತು ಶೇರ್ ಮಾಡಿ. ಇವಾಗ ನಾನು ಲಂಚ್ ಬಾಕ್ಸ್ಗೆ ಎಣ್ಣೆಗಾಯಿ ಮತ್ತು ಸಾರುವನ್ನು ಹಾಕ್ತಾಯಿದ್ದೀನಿ. ಪರಾಟ ಬಂದುಬಿಟ್ಟು ನಾನು ಬ್ರೇಕ್ಫಾಸ್ಟ್ಗೆ ಹಾಕಿದ್ದೆ. ಇವಾಗ ಸ್ನ್ಯಾಕ್ ಬಂದುಬಿಟ್ಟು ನಾನು ನಟ್ಸ್ ಮತ್ತು ಮಕಾನ ರೋಸ್ಟೆಡನ್ನು ಹಾಕ್ತಾಯಿದ್ದೀನಿ. ಯೂಶ್ವಲಿ ನಾನು ಹಿಂದಿನ ದಿವಸ ಎಲ್ಲ ಮೀಲ್ ಪ್ರೆಪ್ ಮಾಡೋದ್ರಿಂದ ನನಗೆ ಇಷ್ಟೆಲ್ಲ ಮುಗ್ಸೋಕ್ಕಾಗುತ್ತೆ. ಯಾಕಂದರೆ ಅವನಿಗೆ 7:20 ಬಸ್ ಇರೋದ್ರಿಂದ ನಾವು ಬೇಗನೆ ಮನೆ ಬಿಟ್ಬಿಡ್ತೀವಿ. ಆದ್ದರಿಂದ ನಾನು ಬೇಗನೆ 6:30 ಒಳಗಡೆ ಇದೆಲ್ಲ ಮಾಡಿ ಮುಗಿಸ್ತೀನಿ. ಟೈಮ್ ಆಗಿದೆ 6:45. ಅವನಿಗೆ ಎಬ್ಬಿಸಿ ರೆಡಿ ಮಾಡಿಸಿ ನಾನೀಗ ಅವನಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಬಸ್ ಸ್ಟಾಪ್ಗೆ. ನಾನು ಬಂದು ಈ ವ್ಲಾಗನ್ನು ಕಂಟಿನ್ಯೂ ಮಾಡ್ತೇನೆ. ನಾನು ನಮಗೆ ಬ್ರೇಕ್ಫಾಸ್ಟ್ಗೆ ಅಂತ ಪಡ್ಡು ಮಾಡಿದ್ದೆ. ನನ್ನ ಮಗನಿಗೆ ಸ್ವಲ್ಪ ಪಡ್ಡು ಅಂದರೆ ಹಿಂದೆ, ಹಾಗಾಗಿ ನಾನು ಲಂಚ್ ಬಾಕ್ಸ್ಗೆಲ್ಲ ಹಾಕಕ್ಕೆ ಹೋಗಿಲ್ಲ. ಪಡ್ಡು ನಾನು ಸಿಂಪಲ್ಲಾಗಿ ಇಟ್ಕೊಂಡಿದ್ದೆ. ಉದ್ದಿನ ಬೇಳೆಯನ್ನು ಚೆನ್ನಾಗಿ ಹಿಂದಿನ ದಿವಸ ನೆನೆ ಹಾಕಿ ಚೆನ್ನಾಗಿ ರುಬ್ಬಿ ಫರ್ಮೆಂಟ್ ಮಾಡೋಕ್ಕಿಟ್ಟಿದ್ದೆ. ಅದಕ್ಕೆ ನಾನು 1:1 ರೇಷಿಯೋ ಅಲ್ಲಿ ಮಾಡ್ಕೊಂಡಿದ್ದೆ. 1 ಕಪ್ಪಷ್ಟು ಉದ್ದಿನಬೇಳೆ, 1 ಕಪ್ಪಷ್ಟು ಬಾಂಬೆ ರವೆ, ಈ ಎರಡನ್ನು ಹಾಕಿ ಉಪ್ಪನ್ನು ಹಾಕಿ ಹಸಿಮೆಣಸಿನ್ಕಾಯಿ ಮತ್ತು ಜಿಂಜರ್ ಕೂಡ ಹಾಕಿದ್ದೆ. ಬೇಕಿದ್ರೆ ಈರುಳ್ಳಿ ಕೂಡ ಹಾಕ್ಕೋಬೋದು. ಇವಾಗ ನೋಡಿ, ಇದಕ್ಕೆ ನಾನು ಸೂಪರ್ ಆದಂಥ ಒಂದು ಕಾಯಿ ಚಟ್ನಿ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ನಮ್ಮ ಬ್ರೇಕ್ಫಾಸ್ಟ್ ರೆಡಿ. ನನ್ನ ಈ ವ್ಲಾಗ್ ನಿಮ್ಗೆ ಹೇಗೆ ಅನಿಸ್ತು ಅಂತ ಖಂಡಿತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಮತ್ತೆ ಸಿಗ್ತೀನಿ ಇನ್ನೊಂದು ವ್ಲಾಗಲ್ಲಿ. ಅಲ್ಲಿಯವರೆಗೂ ಹೆಲ್ದಿಯಾಗಿರಿ, ಖುಷಿಯಾಗಿರಿ. ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಆ್ಯಂಡ್ ಬಾಯ್.